ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ನಾನು ಆರಾಮಾಗಿದ್ದೀನಿ, ನೀವು ಆರಾಮಾಗಿದ್ದೀರಾ? ಹಾಗೆ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಇವತ್ತು ನಾನು ಒಂದು ಫೇಸ್ ಆಯಿಲ್ನ ರೆಡಿ ಮಾಡ್ತಾ ಇದ್ದೀನಿ. ಸೊ ಈ ಇತ್ತೀಚಿನ ದಿನಗಳಲ್ಲಿ ಅದು ತುಂಬ ವೈರಲ್ ಆಗಿದೆ, ಖುಷ್ಬು ಆಯಿಲ್ ಅಂತ. ಸೊ ನಾನು ಮನೇಲಿ ಟ್ರೈ ಮಾಡ್ತಾ ಇದ್ದೀನಿ. ಬನ್ನಿ ಅದು ಯಾವ ಥರ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ. ಸೊ ಆ ಖುಷ್ಬು ಆಯಿಲ್ನ ರೆಡಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ನಿಮ್ಗೆ ತೋರಿಸ್ತೀನಿ, ಒಂದ್ಸಲ ನೋಡ್ಕೊಳ್ಳಿ. ಓಕೆ, ಫೇಸ್ ಆಯಿಲ್ನ ರೆಡಿ ಮಾಡೋದಕ್ಕೆ ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ. ಹಾಗೆ ಕ್ಯಾರೆಟ್ನ ಚೆನ್ನಾಗಿ ತೊಳೆದು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಸೊ ಸ್ವಲ್ಪ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ. ಇದು ಆಲ್ಮಂಡ್ ಆಯಿಲ್, ಸೊ ಬಾದಾಮಿ ಎಣ್ಣೆ ತೊಗೊಂಡಿದ್ದೀನಿ. ಸೊ ಇದು ಆಲಿವ್ ಆಯಿಲ್ನ ತೊಗೊಂಡಿದ್ದೀನಿ ಸ್ವಲ್ಪ. ಆಮೇಲೆ ವಿಟಮಿನ್ ಇ ಟ್ಯಾಬ್ಲೆಟ್ನ ತೊಗೊಂಡಿದ್ದೀನಿ. ಸೊ ಈ ಕ್ಯಾರೆಟ್ನ ಮತ್ತು ಬೀಟ್ರೂಟ್ನ ತುರಿಯೋಕ್ಕಂತ ಒಂದು ಪ್ಲೇಟು ಹಾಗೆ ತುರಿಯೋ ಮಣಿನ ತೊಗೊಂಡಿದ್ದೀನಿ. ಸೊ ಬನ್ನಿ ಇದನ್ನು ಯಾವ ರೀತಿ ಮಾಡೋದಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ, ಮೊದಲಿಗೆ ನಾನು ಇದನ್ನು ಚೆನ್ನಾಗಿ ತೊಗೊತೀನಿ. ನೋಡಿ, ಕ್ಯಾರೆಟ್ನ ನಾನು ತುರ್ಕೊಂಡಾಯಿತು. ಈ ಥರ ತುರ್ಕೋಬೇಕು. ನೆಕ್ಸ್ಟ್ ಬೀಟ್ರೂಟ್ ತೊಗೊಂಡಿದ್ದೀನಿ, ಒಂದು ಚಿಕ್ಕ ಸೈಜು. ಸೊ ಇದನ್ನು ನಾವು ಅದೇ ಥರ ತುರಿಬೇಕು. ನೋಡಿ ಫ್ರೆಂಡ್ಸ್, ನಾನು ಬೀಟ್ರೂಟ್ನೂ ಇದೇ ಥರನೇ ತುರ್ಕೊಂಡಿದ್ದೀನಿ, ಕಾಣಿಸ್ತಿದೆಯಲ್ಲ. ಕ್ಯಾರೆಟ್ ಮತ್ತು ಬೀಟ್ರೂಟ್ನ ನಾನು ತುರ್ಕೊಂಡೆ. ಈಗ ನೆಕ್ಸ್ಟ್ ಏನಪ್ಪ ಅಂದರೆ, ನಾವು ನೆಕ್ಸ್ಟ್ ಇದು ಆಲಿವ್ ಆಯಿಲ್ ಮತ್ತು ಬಾದಾಮಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಇವುಗಳಿಂದ ನಾವೀಗ ಫೇಸ್ ಆಯಿಲ್ನ ರೆಡಿ ಮಾಡೋಣ. ನೋಡಿ ಫ್ರೆಂಡ್ಸ್, ಇವಾಗ ತಾನೇ ನಾನು ಫೇಸ್ ಆಯಿಲ್ ಮಾಡಬೇಕು ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ. ಬಟ್ ಹಾಯ್ ಮಾಡು, ಇವಳು ನಮ್ಮ ಸಿಸ್ಟರ್. ಸೊ ಈಗ ನನ್ನ ಮಗ ನೋಡಿ ಎದ್ಬಿಟ್ಟಿದ್ದಾನೆ. ನಾನು ಇವಾಗ ಏನು ಮಾಡಲಿ, ಫೇಸ್ ಆಯಿಲ್ ನಾನು ತೋರಿಸ್ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆದರೆ ನನ್ನ ಮಗ ನೋಡಿ, ಹಾಯ್ ನೋಡಿ, 5 ನಿಮಿಷ ಆಗಿಲ್ಲ ಮಲಗಿಬಿಟ್ಟು ಇವನು ಎದ್ಬಿಟ್ಟಿದ್ದಾನೆ. ಹೇ ಮಗನೇ, ಹಾಯ್ ಮಾಡು, ಹಾಯ್ ಹಾಯ್ ಮಾಡಪ್ಪು, ಹಾಯ್ ಮಾಡು. ಎದ್ಬಿಟ್ಟೆ ನಾನು. ಹಾಗಾಗಿ ಓಕೆ, ಫೇಸ್ ಆಯಿಲ್ನ ರೆಡಿ ಮಾಡೋದಕ್ಕೆ ನಾನು ಈ ಥರದ್ದೊಂದು ಪಾತ್ರೆ ತೊಗೊಂಡಿದ್ದೀನಿ. ಬನ್ನಿ ಇವಾಗ ನಾವು ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಮೊದಲಿಗೆ ನಾನು ಈ ಥರದ್ದೊಂದು ಪಾತ್ರೆ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ವ. ಸೊ ಇವಾಗ ಸ್ಟವ್ ಆನ್ ಮಾಡೋಣ. ಸೊ ಸ್ಟವ್ ಆನ್ ಮಾಡಿ ಈ ಬೊಟ್ಲಿಂದ ನೋಡಿ, ಕಾಣಿಸ್ತಿದೆಯಲ್ಲ, ಈ ಬೊಟ್ಲಿಂದ 1 ಬೊಟ್ಲಾಗಷ್ಟು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ. ಸೊ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಇದನ್ನು ನೀವು ನಿಧಾನ ಉರಿಯಲ್ಲಿ ಕಾಯಿಸಬೇಕು. ನೋಡಿ ಫ್ರೆಂಡ್ಸ್, ಕೊಬ್ಬರಿ ಎಣ್ಣೆ ಕಾಯ್ತಾ ಇದೆ. ಇವಾಗ ನಾನು ಇದಕ್ಕೆ ಆಲ್ಮಂಡ್ ಆಯಿಲ್ ಹಾಕ್ತಾ ಇದ್ದೀನಿ. ನೋಡಿ, ಪ್ಯೂರ್ ಬಾದಾಮಿ ಎಣ್ಣೆನ ನಾನು ತೊಗೊಂಡಿದ್ದೀನಿ. ಹಾಗಾಗಿ ನಾನು ಇದನ್ನು ಅರ್ಧ ಈ ಕೊಬ್ಬರಿ ಎಣ್ಣೆಲಿ ಹಾಕ್ತೀನಿ. ಸೊ ಇದು ಕಾಯ್ತಾ ಇದೆ. ನೆಕ್ಸ್ಟ್ ಏನಪ್ಪ ಅಂದರೆ, ಇವಾಗ ನಾನು ಎಲ್ಲ ಹಾಕೋತಾ ಇದ್ದೀನಿ. ಸೊ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ನಾನು ಇವಾಗ ಇದಕ್ಕೆ ಅರ್ಧ ಆಲಿವ್ ಆಯಿಲ್ನ ಹಾಕ್ತಾ ಇದ್ದೀನಿ. ಸೊ ಇವಾಗಿದು ಬಿಸಿ ಆಗಿದೆ ಆಯಿಲು. ಇದಕ್ಕೆ ನಾನು ನೋಡಿ, ಇದಕ್ಕೆ ಇವಾಗ ಕ್ಯಾರೆಟ್ ಹಾಕ್ತಾ ಇದ್ದೀನಿ.
ಸೊ ನೋಡಿ, ಉರಿ ಮಾತ್ರ ನಿಧಾನವಾಗೇ ಇದೆ. ನಾನು ಫುಲ್ ಸಿಮ್ಮಲ್ಲೇ ಇಟ್ಟಿದ್ದೀನಿ ನೋಡಿ, ಸಿಮ್ಮಲ್ಲೇ ಇಟ್ಟಿದ್ದೀನಿ. ಸೊ ಇದು ನಿಧಾನ ಉರಿಯಲ್ಲೇ ಕುದಿಬೇಕು. ನೆಕ್ಸ್ಟು ಇದಕ್ಕೆ ಬೀಟ್ರೂಟ್ ಹಾಕೋಣ. ಸೊ ಬೀಟ್ರೂಟ್ ಹಾಕಿದ್ವಿ. ಇದನ್ನು 1 ಸ್ಪೂನ್ ತೊಗೊಂಡು ಸ್ವಲ್ಪ ಕೈ ಆಡಿಸ್ಬೇಕು ನೋಡಿ ಫ್ರೆಂಡ್ಸ್. ಇವಾಗ ಇದನ್ನು ನಾನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ, ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಹದಿನೈದರಿಂದ 20 ನಿಮಿಷಗಳ ಕಾಲ ಹೀಗೆ ನಿಧಾನ ಉರಿಯಲ್ಲಿ ಇದನ್ನು ನೀವು ಏನು ಮಾಡಬೇಕು, ಕುದಿಸ್ಬೇಕು. ಸೊ ಯಾವುದೇ ಥರ ಸೀದೋಗಕ್ಕೆ ಬಿಡಬಾರ್ದು. ಇದ್ರ ಕಲರ್ ಚೇಂಜ್ ಆಗ್ತಿದೆ ನೋಡಿ. ನೋಡಿ, ಕ್ಯಾರೆಟ್ ಮತ್ತು ಬೀಟ್ರೂಟ್ ಕಲರ್ ಬರ್ತಾ ಇದೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕುದೀತಾ ಇದೆ. ನೆಕ್ಸ್ಟು ಇದರಲ್ಲಿ 1 ಟಾಬ್ಲೆಟ್ನ ನಾನು ತಗೋತೀನಿ. ಸೊ ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇದಕ್ಕೆ ನಾನು ಇವಾಗ ವಿಟಮಿನ್ ಇ ಸೀರಮ್ ಹಾಕ್ತಾಯಿದ್ದೀನಿ, ಟಾಬ್ಲೆಟ್ ಹಾಕ್ತಾಯಿದ್ದೀನಿ. ಸೊ ಹಾಕಿದ್ರೂ ಹಾಕ್ಬೋದು, ಇಲ್ಲ ಇದನ್ನು ಸ್ಕಿಪ್ ಮಾಡಿ ಮನೇಲಿದ್ದರೆ ಯೂಸ್ ಮಾಡ್ಕೊಳ್ಳಿ. ಸೊ ಇವಾಗ ಇದನ್ನು ನಾನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ನಿಧಾನ ಉರಿಯಲ್ಲಿ ಇದನ್ನು ನಾವು ಕುದಿಸ್ತಾ ಬರಬೇಕು. ಯಾವುದೇ ಥರ ಇದರಲ್ಲಿರೋ ನೀರಿನ ಅಂಶ ಒಟ್ಟೋಗಿ ಎಣ್ಣೆಯಲ್ಲಿ ಇದು ಚೆನ್ನಾಗಿ ಬೇಯಬೇಕು. ಅದರದ್ದೆಲ್ಲ ಕಂಟೆಂಟ್ ಇದರಲ್ಲಿ ಬಿಡಬೇಕು. ನೋಡಿ ಫ್ರೆಂಡ್ಸ್, ಏನಪ್ಪ ಅಂದರೆ ನಾನು ಈ ಆಯಿಲ್ನ ಮಾಡ್ತಾ ಇದ್ದೀನಲ್ಲ, ಇದರಿಂದ ನಾನು ಏನು ತಿಳ್ಕೊಂಡೆ ಅಂದರೆ, ಇದು ಆಯಿಲ್ ರೆಡಿ ಆಗಿದೆ ಅನ್ನೋದನ್ನು ಅದು ಸ್ಮೆಲ್ ಮುಖಾಂತರನೇ ನಾವು ತಿಳಿಬೋದು. ಮನೆಯೆಲ್ಲ ಫುಲ್ಲು ಕ್ಯಾರೆಟು ಮತ್ತು ಬೀಟ್ರೂಟ್ ಸ್ಮೆಲ್ಲು ಗಮ್ಮಂತ ಬರ್ತಾ ಇದೆ. ಈ ಆಯಿಲು ತುಂಬ ಚೆನ್ನಾಗಿದೆ. ಸೊ ಬನ್ನಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಆಯಿಲ್ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಲ್ವಾ ನೋಡಿ. ಕಲರ್ ನೋಡಿ. ಸೊ ತುಂಬ ಚೆನ್ನಾಗಿ, ನನಗಂತೂ ತುಂಬ ಇಷ್ಟ ಆಗ್ತಿದೆ ಈ ಆಯಿಲು. ಇದು ರೆಡಿ ಆಗಿದೆ ಅನ್ನೋದು ಎಷ್ಟು ಬೇಗ ನಮಗೆ ಗೊತ್ತಿಲ್ಲ ಅಂದ್ರೂ ಇದು ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್. ಏನಪ್ಪ ಅಂದರೆ ಫಸ್ಟ್ ಟೈಮ್ ಮಾಡೋರ್ಗೂ ಇದು ಗೊತ್ತಾಗುತ್ತೆ. ಯಾಕೆಂದರೆ ಸ್ಮೆಲ್ಲು ಬಂದುಬಿಡುತ್ತೆ, ಗಮ್ಮಂತ ಸ್ಮೆಲ್ ಬರ್ತಾ ಇದೆ ಕ್ಯಾರೆಟ್ ಮತ್ತು ಬೀಟ್ರೂಟ್ದು. ಅದರಲ್ಲೇ ತಿಳ್ಕೊಬೋದು ಇದು ಆಯಿಲ್ ರೆಡಿಯಾಗಿದೆ ಅಂತ. ನಾನು ಇಷ್ಟೊತ್ತು ಸಿಮ್ಮಲ್ಲೇ ಇಟ್ಕೊಂಡು ಉರಿನ ನಿಧಾನ ಉರಿಯಲ್ಲೇ ನಾನು ಇದನ್ನು 15ರಿಂದ 20 ನಿಮಿಷ ಇದನ್ನು ನಾನು ಕಾಯಿಸ್ತಾ ಇದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ಇದನ್ನು ನಾವು ತಣ್ಣಗಾಗಕ್ಕೆ ಬಿಡಬೇಕು. ಸೊ ಸ್ಟವ್ ಆಫ್ ಮಾಡಿ. ಸೊ ಇದನ್ನು ನಾನು ಹೊರಗಡೆ ತಂದಿದ್ದೀನಿ ಹಾಲಲ್ಲಿ. ಸೊ ಫ್ಯಾನಿನ ಗಾಳಿಗೆ ನಾನು ಸ್ವಲ್ಪ ಇದನ್ನು ಒಣಗೋಗಿ ಬಿಟ್ಟಿದ್ದೀನಿ, ಆರಕ್ಕೆ ಬಿಟ್ಟಿದ್ದೀನಿ. ಸೊ ಬಿಸಿ ಎಲ್ಲ ಕಡಿಮೆ ಆಗಬೇಕು ಇದನ್ನು. ಆಮೇಲೆ ಇದನ್ನು ನಾವು ಸೋಸೋಣ. ಸೊ ಇದು ಸ್ವಲ್ಪ ಆರಲಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾವೀಗ ಇದನ್ನು ಆಯಿಲ್ನ ಸೋಸ್ಕೊಳ್ಳೋಣ. ನನ್ನ ಮಗ ಆಟ ಆಡ್ತಾ ಇದ್ದಾನೆ ಫ್ರೆಂಡ್ಸ್, ಏನು ಬೇಜಾರು ಮಾಡ್ಕೋಬೇಡಿ. ನೋಡಿ ಫ್ರೆಂಡ್ಸ್, ಈ ಥರ ಕ್ಯಾರೆಟ್ ಮತ್ತು ಬೀಟ್ರೂಟ್, ಕೊಬ್ಬರಿ ಎಣ್ಣೆ, ಆಲ್ಮಂಡ್ ಆಯಿಲ್ ಮತ್ತು
ಆಲಿವ್ ಆಯಿಲ್, ವಿಟಮಿನ್ ಇ ಟ್ಯಾಬ್ಲೆಟಿಂದ ರೆಡಿ ಆಯಿತು ಖುಷ್ಬು ಆಯಿಲ್. ಫ್ರೆಂಡ್ಸ್ ಅವನು ಮಾತಾಡೋಕೆ ಹೋಗ್ತಾ ಇದ್ದಾನೆ. ಓಕೆ ಓಕೆ. ಸೊ ಇದನ್ನು ನಾನು ಹಚ್ಕೊಂಡು ತೋರಿಸ್ತೀನಿ. ಫಸ್ಟು ಫೇಸ್ ವಾಶ್ ಮಾಡಿಕೊಂಡು. ಓಕೆ ನೋಡಿ ಫ್ರೆಂಡ್ಸ್, ಮುಖನ ನಾನು ಚೆನ್ನಾಗಿ ನೀಟಾಗಿ ತೊಳ್ಕೊಂಬಂದೆ. ಇವಾಗ ಈ ಖುಷ್ಬು ಆಯಿಲ್ನ ಅನಿಸ್ತಿದೆಯಾ ಫ್ರೆಂಡ್ಸ್? ಓಕೆ ನೋಡಿ ಫ್ರೆಂಡ್ಸ್, ನಾನು ಇದು ರೆಡಿ ಮಾಡಿರೋ ಈ ಆಯಿಲನ್ನು ನಾನೀಗ ಮುಖ ತೊಳ್ಕೊಂಡು ಬಂದಿದ್ದೀನಿ. ಇವಾಗ ನಾನು ಈ ಆಯಿಲ್ನ ಮಸಾಜ್ ಮಾಡ್ಕೋತೀನಿ. ನೋಡಿ, ತುಂಬ ಸಾಫ್ಟ್ ಅನಿಸ್ತಿದೆ ಫ್ರೆಂಡ್ಸ್. ಕಣ್ಣು ಕೆಳಗಡೆ ಎಲ್ಲ ಹಾಕೋಬೇಕು ಫ್ರೆಂಡ್ಸ್. ನಮ್ಮ ಪಾಪು ಸ್ವಲ್ಪ ಡಿಸ್ಟರ್ಬ್ ಮಾಡುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹಿಂಗೆ ಕಾಣಿಸ್ತಿದೆ. ಸೊ ಈ ಥರ ಮಸಾಜ್ ಕೊಟ್ಕೊಂಡು ನೈಟ್ ಮಲಗಿಕೊಂಡು ಚೆನ್ನಾಗಿ ನಿದ್ದೆ ಮಾಡಿ. ಸೊ ಇದನ್ನು ನೆಕ್ಗೂ ಹಾಕೋಬೋದು, ಆಮೇಲೆ ಕೈ ಕಾಲಿಗೂ ನೀವು ನೈಟ್ ಟೈಮು ಹಾಕೊಂಡು ಮಲ್ಕೊಳ್ಳಿ, ಏನಾಗಲ್ಲ. ಕೈಗತ್ತಿರೋದನ್ನೆಲ್ಲ ನೀವು ಕೈಗೆಲ್ಲ ಹಾಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಗ್ಲೋ ಅನಿಸ್ತಿದೆ ಫ್ರೆಂಡ್ಸ್. ತುಂಬ ಖುಷಿ ಆಗ್ತಿದೆ ಫ್ರೆಂಡ್ಸ್. ಈ ಆಯಿಲ್ ಮಾಡಿ ತುಂಬ ಯೂಸ್ಫುಲ್ ಇದೆ, ಯಾರಿಗೂ ಮೋಸ ಮಾಡಲ್ಲ ಇದು ಆಯಿಲು. ಸೊ ಹಾಗಾಗಿ ಈ ಆಯಿಲ್ನ ನೀವು ಮನೇಲಿ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸ್ತೀರಾ. ನಾನು ಇದನ್ನು ಇವತ್ತಿಂದ ಡೈಲಿ ಹಾಕ್ಕೊಂಡು ಮಲ್ಕೋತೀನಿ. ಓಕೆ ನೋಡಿ ಫ್ರೆಂಡ್ಸ್, ಎಷ್ಟು ಗ್ಲೋ ಕಾಣಿಸ್ತಿದೆ ಇವಾಗಲೇ ಒಂದೇ ಸಲಕ್ಕೆ. ಸೊ ನಾನಂತೂ ಇದನ್ನು ಡೈಲಿ ಯೂಸ್ ಮಾಡ್ತೀನಿ, ನೀವು ಯೂಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ನಾನು ಹಿಂದೆನೇ ವಾಕರ್ ಹಾಕ್ಕೊಂಡು ತಾರಕ್ ಅವರು ನನ್ನ ಜೊತೆನೇ ಆಯಿಲ್ ಪ್ರಿಪೇರ್ ಮಾಡಿದರು. ಪಾಪ ತುಂಬ ಪೇಷನ್ಸ್ ಇಲ್ದ ಯಾವುದೇ ಥರ ಅಮ್ಮನಿಗೆ ಗಲಾಟೆ ಮಾಡದೆ ಇವರು ನಮಗೆ ವಿಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಮಾಡ್ತಾರೆ. ಸೊ ಪ್ಲೀಸ್ ಇವ್ರಿಗೋಸ್ಕರನಾದರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ನ ನಾನು ನಿಮಗೆ ತೋರಿಸ್ತಾ ಇರ್ತೀನಿ. ನೋಡಿ, ಹಾಯ್ ಮಾಡ್ತಾ ಇದ್ದೇನೆ ನನ್ನ ಮಗು. ಬಾಯ್. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.